ಎಲ್ಲರಿಗೂ ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯಗಳು. ಯೋಗದ ಇತಿಹಾಸದಲ್ಲಿ ಶಿವನಿಗೆ ಅತ್ಯಂತ ವಿಶೇಷ ಸ್ಥಾನವಿದೆ. ಶಿವನನ್ನು ಆದಿಯೋಗಿ, ಆದಿಗುರು ಎಂದು ಕರೆಯಲಾಗುತ್ತದೆ. ಯೋಗದ ಮೂಲ ಗುರು ಆದಿಯೋಗಿ ಶಿವ. ಯೋಗವು ಕೇವಲ ಆಸನವಲ್ಲ, ಅದು ಆದಿಯೋಗಿ ಶಿವನಿಂದ ಬಂದ ಜೀವನ ವಿಧಾನ. ಯೋಗವು ಕೇವಲ ದೈಹಿಕ ವ್ಯಾಯಾಮವಲ್ಲ, ಅದು ನಮ್ಮೊಳಗಿನ ಚೈತನ್ಯವನ್ನು ಜಾಗೃತಿಗೊಳಿಸುವ ಸಾಧನೆ. ಶಿವನು ಆ ಚೈತನ್ಯದ ಸಂಕೇತ. ಆದ್ದರಿಂದ ಯೋಗ ಮತ್ತು ಶಿವನ ನಡುವೆ ಪರಸ್ಪರ ಅವಿನಾಭಾವ ಸಂಬಂಧವಿದೆ. ಯೋಗದ ಜ್ಞಾನವನ್ನು ಮೊದಲು ಪಾರ್ವತಿಗೆ ಬೋಧಿಸಿದನು. ಶಿವನು ಯೋಗವನ್ನು ಕೇವಲ ಅಭ್ಯಾಸವಲ್ಲ, ಆತ್ಮ ಸಾಕ್ಷಾತ್ಕಾರದ ಮಾರ್ಗವಾಗಿ ಬೋಧಿಸಿದನು. ಯೋಗದ ಆರಂಭ ಆಸನದಿಂದ, ಅದರ ಗುರಿ ಶಿವತತ್ವದ ಅನುಭವದಿಂದ. ಯೋಗದ ಜ್ಞಾನವನ್ನು ಶಿವನು ಸಪ್ತ ಋಷಿಗಳಾದ ಅತ್ರಿ, ಭಾರದ್ವಾಜ, ಗೌತಮ, ಜಮದಗ್ನಿ, ಕಶ್ಯಪ, ವಸಿಷ್ಠ, ವಿಶ್ವಾಮಿತ್ರರಿಗೂ ಸಹ ಬೋಧಿಸಿದನು ಎಂಬ ಪುರಾಣ ಪ್ರಸಿದ್ಧ ನಂಬಿಕೆಯಿದೆ. ಅಲ್ಲಿಂದ ಯೋಗದ ಜ್ಞಾನವು ಜಗತ್ತಿನಾದ್ಯಂತ ಹರಡಿತು. ಈ 7 ಋಷಿಗಳು ಜ್ಞಾನವನ್ನು ಜಗತ್ತಿನ ವಿವಿಧ ಭಾಗಗಳಿಗೆ ಹರಡಿದರು ಎಂಬ ನಂಬಿಕೆಯಿದೆ. ಶಿವನು ಧ್ಯಾನ, ಶಾಂತಿ ಮತ್ತು ಆತ್ಮಜ್ಞಾನದ ಪ್ರತ್ಯೇಕ. ಕೈಲಾಸ ಪರ್ವತದಲ್ಲಿ ಆಳವಾದ ಧ್ಯಾನದಲ್ಲಿರುವ ಶಿವನ ರೂಪವು ಯೋಗದ ಪರಮ ಸ್ಥಿತಿಯನ್ನು ಸೂಚಿಸುತ್ತದೆ. ಯೋಗದ ಮೂಲ ದೇಹ, ಮನಸ್ಸು ಮತ್ತು ಆತ್ಮ ಒಂದಾದಾಗ ವ್ಯಕ್ತಿಯು ಆಂತರಿಕ ಶಾಂತಿ ಮತ್ತು ಸಮತೋಲನವನ್ನು ಅನುಭವಿಸುತ್ತಾನೆ. ಇದು ಶಿವತತ್ವದ ಸಾರವಾಗಿದೆ. ಇಂದಿನ ಕಾಲದಲ್ಲಿ ಯೋಗವು ಕೇವಲ ಆಧ್ಯಾತ್ಮಿಕ ಸಾಧನೆಯಷ್ಟೇ ಅಲ್ಲ, ಆರೋಗ್ಯಕರ ಜೀವನ ಶೈಲಿಯ ಒಂದು ಭಾಗ. ಆಧುನಿಕ ಯೋಗವು ಪ್ರಾಚೀನ ಯೋಗದ ತತ್ವಗಳನ್ನು ಉಳಿಸಿಕೊಂಡು ದೈಹಿಕ ಆರೋಗ್ಯ, ಮಾನಸಿಕ ಶಾಂತಿ ಮತ್ತು ಒತ್ತಡ ನಿರ್ವಹಣೆಗೆ ಹೆಚ್ಚು ಒತ್ತು ನೀಡುತ್ತವೆ. ಸರಳವಾಗಿ ಹೇಳುವುದಾದರೆ, ಪ್ರಾಚೀನ ಯೋಗವು ಆತ್ಮ ಸಾಕ್ಷಾತ್ಕಾರದ ಮಾರ್ಗವಾದರೆ ಆಧುನಿಕ ಯೋಗವು ಆರೋಗ್ಯಕರ ಮತ್ತು ಸಮತೋಲನ ಜೀವನದ ಮಾರ್ಗವಾಗಿದೆ. ಎರಡರ ಮೂಲ ಉದ್ದೇಶ ಮನಸ್ಸು ಮತ್ತು ದೇಹದ ಸಾಮರಸ್ಯವೇ ಆಗಿದೆ.